ನಮಸ್ಕಾರ ವೀಕ್ಷಕರೇ, ಗ್ರಾಮದೇವರ ಚಾನಲ್ಗೆ ಸ್ವಾಗತ. ನಾವು ಮೈಸೂರು ಮಾರ್ಗವಾಗಿ ಪಿರಿಯಾಪಟ್ಟಣಕ್ಕೆ ಬಂದಾಗ ಮೊದಲು ನಮಗೆ ಸಿಗೋದು ಕನ್ನಂಬಾಣಮ್ಮ ದೇವಸ್ಥಾನ. ಮಾರ್ಚ್ 11ನೇ ತಾರೀಕು ಇಲ್ಲಿ ಜಾತ್ರೆ ಆಲ್ರೆಡಿ ಆಗಿದೆ. ನಾವು ಜಾತ್ರೆಗೆ ಬರೋಕ್ಕಾಗಲಿಲ್ಲ, ಮುಂದಿನ ವರ್ಷ ಬರೋಣ ಅಂತ ನೋಡಿದ್ವಿ. ಹಾಗೆ ನಾವು ಇವತ್ತು ಮಾರ್ಚ್ 13ನೇ ತಾರೀಕು ಗುರುವಾರ ಮಸಣಿಕಮ್ಮನವರ ಜಾತ್ರಾ ಮಹೋತ್ಸವ ಇವತ್ತು ಇದೆ. ಪ್ರತಿ ವರ್ಷ ಶಿವರಾತ್ರಿಯ ನಂತರ ಮಾರ್ಚ್ ತಿಂಗಳ 2ನೇ ಗುರುವಾರದಂದು ಈ ಜಾತ್ರೆ ಸಹಜವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆದಿಶಕ್ತಿಗಳಾದ ಪಾರ್ವತಿ ಮಾತೆ, ಲಕ್ಷ್ಮೀ ಮಾತೆ, ಸರಸ್ವತಿ ಮಾತೆಗಳಲ್ಲಿ ಲಕ್ಷ್ಮೀ ಮಾತೆ ಹಾಗೂ ಸರಸ್ವತಿ ಮಾತೆಯರು ಯಾವುದೇ ರೀತಿಯ ತಂದೆ ತಾಯಿಗಳನ್ನು ಪಡೆದುಕೊಳ್ಳದೆ ಹಾಗೆಯೇ ಈ ಪ್ರಕೃತಿಯಲ್ಲಿ ಬ್ರಹ್ಮಾಂಡದಲ್ಲಿ ಅವತರಿಸಿದ್ದಾರೆ ಹಾಗೂ ಮೂಲ ಹೆಸರಿನ ಅವತಾರದಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಆದರೆ ಪಾರ್ವತಿ ಮಾತೆ ಮಾತ್ರ ಹೆಚ್ಚು ಶಕ್ತಿಯನ್ನು ಹೊಂದಿರುವಂತಹ ಶಕ್ತಿ ದೇವತೆಯಾಗಿದ್ದಾರೆ. ಯಾಕಂತಂದರೆ ಪ್ರತಿ ಯುಗದಲ್ಲಿಯೂ ಕೂಡ ಪಾರ್ವತಿ ಮಾತೆಯು ಜನಸಾಮಾನ್ಯರಲ್ಲಿ ಹುಟ್ಟಿ ಬಂದು ತಂದೆ ತಾಯಿಗಳನ್ನು ಪಡೆದುಕೊಂಡು ದುಷ್ಟ ಸಂಹಾರವನ್ನು ಮಾಡಿದಂತಹ ಪಾರ್ವತಿ ಮಾತೆಯು ನಮ್ಮನ್ನು ಕಾಪಾಡುವಂತಹ ರಕ್ಷಣಾ ದೇವತೆಯಾಗಿದ್ದಾರೆ. ಮಸಣಿಕಮ್ಮ ಅಂದರೆ ಪಾರ್ವತಿ ಮಾತೆಯ ಅವತಾರ. ಪ್ರತಿ ಯುಗದಲ್ಲಿಯೂ ಪಾರ್ವತಿ ಮಾತೆಯು ವಿವಿಧ ಅವತಾರಗಳನ್ನೆತ್ತಿ ಗ್ರಾಮ ದೇವತೆಯಾಗಿ, ನಾಡ ದೇವತೆಯಾಗಿ, ನಮಗೆ ಹೊರಗಿನ ಶತ್ರುಗಳಿಂದ ರಕ್ಷಣೆ ಕೊಡುವ ರಕ್ಷಣಾ ದೇವತೆಯಾಗಿ ಅವತಾರ ಎತ್ತಿದ್ದಾರೆ. ಕರ್ನಾಟಕದಾದ್ಯಂತ ವಿವಿಧ ಭಾಗಗಳಲ್ಲಿ ಪಿರಿಯಾಪಟ್ಟಣಮ್ಮ ಎನ್ನುವ ಹೆಸರಿನಿಂದ ಮಸಣಿಕಮ್ಮನವರನ್ನು ಪೂಜಿಸಲಾಗುತ್ತೆ. ಮಸಣಿಕಮ್ಮ ಅಂತಂದರೆ ಇದು ಹೊರಗಿನ ದೇವತೆ ಅಂತ ಕೂಡ ಕರೀತಾರೆ. ಯಾಕೆಂದರೆ ಈ ತಾಯಿ ಸ್ಮಶಾನದಲ್ಲಿ ನೆಲೆ ನಿಂತು ಹೊರಗಿನ ಶತ್ರುಗಳಿಂದ, ಹೊರಗಿನ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುವಂಥ ಶಕ್ತಿ ದೇವತೆಯಾಗಿದ್ದಾರೆ. ಹಾಗೆ ಕಲಿಯುಗದಲ್ಲಿಯೂ ಕೂಡ ಪಾರ್ವತಿ ಮಾತೆಯು ಈ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಬಂದು ಗಾಯತ್ರಿ ದೇವಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅದ್ಭುತ ಪವಾಡಗಳನ್ನು ಮಾಡಿ ಜನರ ಕಷ್ಟಗಳನ್ನು ದೂರ ಮಾಡಿ ದುಷ್ಟ ಶಕ್ತಿಗಳಿಂದ ರಕ್ಷಿಸಿದಂತಹ ತಾಯಿಯ ಪವಾಡಗಳನ್ನು ನಾನಿಲ್ಲಿ ಹೇಳ್ತೀನಿ. ರಕ್ಷಣಾ ದೇವತೆ ಅಂತಂದರೆ ದೇಶದ ಗಡಿಭಾಗದಲ್ಲಿ ನಿಂತು ಸೈನಿಕನು ಹೇಗೆ ನಮ್ಮ ದೇಶವನ್ನು ಕಾಪಾಡ್ತಾರೋ ಅದೇ ರೀತಿ ಈ ತಾಯಿಯು ಕೂಡ ಕುದುರೆಯನ್ನೇರಿ ಸಂಚಾರವನ್ನು ಮಾಡ್ತಾ ಹೊರಗಿನ ಶತ್ರುಗಳಿಂದ ನಮ್ಮನ್ನು ಕಾಪಾಡುವಂತಹ ದೇವತೆಯಾಗಿದ್ದಾರೆ. ಆದ್ದರಿಂದ ಒಬ್ಬ ಸೈನಿಕನಿಗೆ ಎಷ್ಟು ಗತ್ತು ಗಾಂಭೀರ್ಯವಿರುತ್ತೋ ಅದೇ ರೀತಿ ಈ ತಾಯಿಗೂ ಕೂಡ ತುಂಬ ಸ್ವಾಭಿಮಾನ ಹಾಗೂ ತುಂಬ ಕೋಪ ಇದೆ. ಆದ್ದರಿಂದ ಈ ತಾಯಿಯನ್ನು ಉರಿಮಸಣೆ ಅಂತ ಕೂಡ ಕರೀತಾರೆ. ಈ ತಾಯಿಗೆ ತುಂಬ ದೂರದೃಷ್ಟಿ ಇರುತ್ತೆ ಹಾಗೂ ಈ ತಾಯಿಗೆ 1000 ಕಣ್ಣುಗಳು ಅಂತ ಕೂಡ ಹೇಳಲಾಗುತ್ತೆ. ಆದ್ದರಿಂದ ಈ ತಾಯಿಯ ರಕ್ಷಣಾ ದೇವತೆಯ ವಿಚಾರಕ್ಕೆ ಬಂದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಆಗ ಮಾತ್ರ ಈ ತಾಯಿಯ ಕೃಪೆ ಸಿಗುತ್ತೆ. ಈ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಮಸಣಿಕಮ್ಮನವರು ಗಾಯತ್ರಿಯಾಗಿ ಹುಟ್ಟಿ ಬಂದು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಪವಾಡಗಳನ್ನು ಮಾಡಿ ಕೊನೆಗೆ ಸ್ಮಶಾನದಲ್ಲಿ ನೆಲೆ ನಿಂತು ವಾಮದೇವತೆಯಾಗಿ ನಮ್ಮನ್ನು ಕಾಪಾಡುವಂತಹ ದೇವತೆಯಾಗಿದ್ದಾರೆ. ಅಂದರೆ ಈ ಮಾಟ ಮಂತ್ರ ದುಷ್ಟಿದೋಷ ಏನಿರುತ್ತೆ, ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಇದಕ್ಕೆಲ್ಲ ಏನೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಗಣಪತಿಯು ವಿಘ್ನ ನಿವಾರಕನಾಗಿ ಇಲ್ಲಿ ನೆಲೆಸಿದ್ದಾರೆ. ಅಂದರೆ ದೂರದಿಂದ ಬರುವಂತಹ ಭಕ್ತಾದಿಗಳ ಕಷ್ಟಗಳು ಏನೇ ಇದ್ದರೂ ಕೂಡ, ಏನೇ ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಇದ್ದರೂ ಕೂಡ ಅವರ ವಿಘ್ನಗಳನ್ನು ನಿವಾರಿಸುವ ವಿಘ್ನ ನಿವಾರಕನು ಇಲ್ಲಿ ಈ ಕ್ಷೇತ್ರದಲ್ಲಿ ತಾಯಿಯೊಂದಿಗೆ ಇಲ್ಲಿ ನೆಲೆ ನಿಂತಿದ್ದಾರೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಗಣಪತಿಗೆ ವಿಶೇಷವಾದ ಸ್ಥಾನಮಾನ ಇದೆ. ನಾವು ಜಾತ್ರೆಗೆ ಬಂದಮೇಲೆ ಗೊತ್ತಾಗಿದ್ದು ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಸಾಗರದಂತೆ ಹರಿದು ಬರ್ತಾ ಇರ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಹೀಗೆ ಸುತ್ತಮುತ್ತಲಿನ ರಾಜ್ಯಗಳಿಂದ ಒಟ್ಟಾರೆ ದಕ್ಷಿಣ ಭಾರತದ ಜನ ಪೂರ್ತಿ ಈ ಮೂಲ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ. ಹಾಗೂ ಈ ಕ್ಷೇತ್ರದ ಜನರು, ಸಂಘ ಸಂಸ್ಥೆಗಳು ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಡಿಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲ ರಕ್ಷಣಾ ದೇವತೆಯ ಅವತಾರ ಕೂಡ ಪಾರ್ವತಿ ಮಾತೆ ಆಗಿರುತ್ತೆ. ಆದರೆ ಒಂದು ಗಡಿಭಾಗದ ರಕ್ಷಣಾ ದೇವತೆಗೂ ಮತ್ತೊಂದು ಗಡಿಭಾಗದ ರಕ್ಷಣಾ ದೇವತೆಗೂ ಹೊಂದಾಣಿಕೆ ಇರೋದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಈ ಕ್ಷೇತ್ರದಲ್ಲಿ ನಡೆದಂತಹ ಪಿರಿಯಾಪಟ್ಟಣ ಕಾಳಗ. ಮಸಣಿಕಮ್ಮನವರು ಈ ಕ್ಷೇತ್ರದಲ್ಲಿ ಸ್ಮಶಾನದಲ್ಲಿ ನೆಲೆ ನಿಂತು ಭಕ್ತರನ್ನು ಕಾಪಾಡ್ತಾ ಇರ್ತಾರೆ. ಆಗ ಈ ಕ್ಷೇತ್ರಕ್ಕೆ ಬಂದಂತಹ ಕೊಡಗಿನ ರಾಜನಾದಂತಹ ಚಂಗಾಳವರ ಅರಸ ಪಿರಿಯರಾಜನು ಈ ಕ್ಷೇತ್ರಕ್ಕೆ ಬಂದು ಹೋದಾಗ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅನಂತರ ಅವರು ಇಲ್ಲಿಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿ ಈ ದೇವಸ್ಥಾನದ ಮೇಲುಸ್ತುವಾರಿಯನ್ನು ರಾಜ ಪರಿವಾರದ ನಾಯಕರಿಗೆ ಒಪ್ಪಿಸಿರ್ತಾರೆ. ಈಗಲೂ ಕೂಡ
ಆಗಿನಿಂದ ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ರಾಜ ಪರಿವಾರದ ನಾಯಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕಾಲ ಕಳೆದಂತೆ ಈ ಕ್ಷೇತ್ರದಲ್ಲಿ ಈ ತಾಯಿ ಹೊರಗಿನ ದೇವತೆ ಅಂತ ಜನಗಳು ನಂಬಿ ಪ್ರಾಣಿ ಬಲಿ ಕೂಡ ಕೊಡ್ತಾ ಇರ್ತಾರೆ. ಆದರೆ ಈಗ ಯಾವುದೇ ರೀತಿಯ ಪ್ರಾಣಿ ಬಲಿಯನ್ನು ನಿಷೇಧ ಮಾಡಲಾಗಿದೆ. ಸರ್ಕಾರ ಇದನ್ನೆಲ್ಲ ನಿಷೇಧ ಮಾಡಿದೆ. ಹಾಗೂ ಈ ಕ್ಷೇತ್ರ ಸದ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ. ಪಿರಿಯರಾಜನ ಭಕ್ತಿಗೆ ಮೆಚ್ಚಿದಂತಹ ಮಸಣಿಕಮ್ಮನವರು ಪಿರಿಯರಾಜನಿಗೆ ಹಲವಾರು ವರದಾನಗಳನ್ನು ಕೊಡ್ತಾರೆ. ಹಾಗೂ ನಿನ್ನ ಮುಂದಿನ ತಲೆಮಾರುಗಳನ್ನು ಕಾಪಾಡ್ತೀನಿ ಅಂತ ಮಾತು ಕೂಡ ಕೊಡ್ತಾರೆ. ರಾಜ, ನಿನ್ನ ಮುಂದಿನ ತಲೆಮಾರುಗಳನ್ನು ನಾನು ಕಾಪಾಡ್ತೇನೆ ಹಾಗೂ ನಾನು ನಿನಗೆ ಹಲವಾರು ವರದಾನಗಳನ್ನು ಕೊಡ್ತೇನೆ. ಈ ವರದಾನಗಳ ಬಗ್ಗೆ ನೀನು ಯಾರ ಹತ್ರ ಕೂಡ ಖುಷಿಯಲ್ಲಿದ್ದಾಗಲಿ ದುಃಖದಲ್ಲಿದ್ದಾಗಲಿ ಯಾರ ಹತ್ರ ಕೂಡ ಹೇಳ್ಕೋಬಾರ್ದು. ಹಾಗೇನಾದರೂ ನೀನು ಯಾರಾದ್ರಿಗಾದರೂ ಹೇಳ್ಕೊಂಡ್ರೆ ಅಥವಾ ನಿನ್ನ ಮುಂದಿನ ತಲೆಮಾರು ಯಾರಾದರೂ ಅಪರಿಚಿತರೊಂದಿಗೆ ಏನಾದರೂ ನನ್ನ ವರದಾನಗಳ ಬಗ್ಗೆ ಮಾತನಾಡಿದರೆ ನನ್ನದೇ ಪ್ರತಿರೂಪದ ಮತ್ತೊಂದು ದೈವಿಕ ಶಕ್ತಿಯಿಂದ ನಿಮಗೆ ಸೋಲಾಗುತ್ತೆ. ಈ ಮಾತನ್ನು ಯಾವಾಗಲೂ ನೆನಪಿಟ್ಕೋ ಅಂತ ಕೂಡ ತಾಯಿಯವರು ರಾಜನಿಗೆ ತಿಳಿಸಿರ್ತಾರೆ. ಅದೇ ರೀತಿ ಪಿರಿಯರಾಜನು ತನ್ನ ಮುಂದಿನ ತಲೆಮಾರುಗಳಿಗೆ ತಾಯಿಯ ಆಶೀರ್ವಾದ, ತಾಯಿ ಕೋಟೆ ಬಾಗಿಲ ಹತ್ರ ನಿಂತು ನಮ್ಮನ್ನು ಕಾಪಾಡುವಂತಹ ರೀತಿ ಇದನ್ನೆಲ್ಲ ಮುಂದಿನ ತಲೆಮಾರುಗಳಿಗೆ ಹೇಳಿರ್ತಾರೆ. ಆದರೆ ಮುಂದಿನ ತಲೆಮಾರುಗಳು ಇದನ್ನು ಜೋಪಾನವಾಗಿ ಕಾಪಾಡಿಕೊಂಡಿದ್ದಾದರೂ ಒಂದು ಕಾಲಘಟ್ಟಕ್ಕೆ ಬಂದಾಗ ಮೈಸೂರಿನ ಅರಸರು ಇವರ ಮೇಲೆ ದಂಡೆತ್ತಿ ಬಂದಾಗ ಆ ಕಾಲಘಟ್ಟದಲ್ಲಿ ಇದ್ದಂತಹ ರಾಜನು ಸ್ವಲ್ಪ ಎಡವಟ್ಟನ್ನು ಮಾಡ್ಕೊತಾನೆ. ಏನಂತಂದರೆ, ಪ್ರಾರಂಭದಲ್ಲಿ ಅವರು ಬಂದಾಗ ಅವರಿಗೆ ಮೈಸೂರು ಅರಸರಿಗೆ ಸೋಲಾಗುತ್ತೆ. ಇದರ ಮರ್ಮ ಏನು ಅಂತ ತಿಳ್ಕೋಬೇಕು ಅಂತ ಮೈಸೂರು ಅರಸರು ಕೆಲವೊಂದು ಗುಪ್ತಚರರನ್ನು ಕಳಿಸಿ ವಿಷಯ ತಿಳ್ಕೊಂಬರೋಕ್ಕೆ ಕಳಿಸ್ತಾರೆ. ಆ ಗುಪ್ತಚರರು ಬಂದು ಈ ಪ್ರಿಯಾಪಟ್ಟಣ ಭಾಗದ ರಾಜನನ್ನು ತುಂಬ ಹೊಗಳ್ಬಿಡ್ತಾರೆ. ಖುಷಿಯ ಉತ್ತಂಗದಲ್ಲಿ ಇದ್ದಂತಹ ಆ ರಾಜ ಮಸಣಿಕಮ್ಮನವರು ತಮಗೆ ಕೊಟ್ಟಿರುವಂಥ ಹಲವಾರು ವರದಾನಗಳ ಬಗ್ಗೆ ಮಾತಾಡ್ಬಿಡ್ತಾರೆ. ಗುಪ್ತಚರರು ಯಥಾವತ್ತಾಗಿ ಮೈಸೂರಿನ ಅರಸರಿಗೆ ವಿಷಯವನ್ನು ತಿಳಿಸ್ತಾರೆ. ಆಗ ಮೈಸೂರು ಅರಸರು ಮೈಸೂರಿನ ಚಾಮುಂಡೇಶ್ವರಿಯ ತಾಯಿಯನ್ನು ಪೂಜಿಸಿ ಪ್ರಸನ್ನಗೊಳಿಸ್ತಾರೆ. ಚಾಮುಂಡೇಶ್ವರಿ ತಾಯಿಯು ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾನು ಸಾಧಿಸ್ತೀನಿ ಅಂತ ಪ್ರಿಯಪಟ್ಟಣ ಕ್ಷೇತ್ರಕ್ಕೆ ಬರ್ತಾರೆ. ಇದೆಂತಹ ವಿನೋದ ಮಹಾದೇವ! ಪಾರ್ವತಿ ಮಾತೆಯ 2 ದಿವ್ಯ ಶಕ್ತಿಯ ಅವತಾರಗಳು ಭಕ್ತರಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಸಹೋದರಿ ಬಾಂಧವ್ಯವನ್ನು ತೊರೆದು ಬದ್ಧ ವೈರಿಗಳಂತೆ ಕಾದಾಡುತ್ತಾ ಏಟಿಗೆ ಎದುರೇಟನ್ನು ಕೊಡುವಂತಹ ಶಕ್ತಿಗಳಾಗಿ ನಿಂತುಬಿಟ್ಟಿದ್ದಾರೆ. ಕೋಟೆ ಬಾಗಿಲ ಹತ್ರ ನಿಂತಿದ್ದಂತಹ ಮಸಣಿಕಮ್ಮನವರನ್ನು ನೋಡಿ ಮಾತನಾಡಿಸ್ತಾ ಬಹುದೂರವಾಗಿ ಕರೆದುಕೊಂಡು ಹೋಗ್ಬಿಡ್ತಾರೆ. ಆಗ ಈ ಕ್ಷೇತ್ರದಲ್ಲಿ ಮಸಣಿಕಮ್ಮನವರು ಕೊಂಚ ಸಮಯ ಇಲ್ಲದೇ ಇರುವಂತಹ ಸಮಯವನ್ನು ನೋಡಿಕೊಂಡು ಮೈಸೂರಿನ ಅರಸರ ಸೈನಿಕರು ಇವರ ಮೇಲೆ ಸುತ್ತಲೂ ಆವರಿಸಿಬಿಡ್ತಾರೆ. ಆದ್ದರಿಂದ ಇವರಿಗೆ ಸ್ವಲ್ಪ ಸೋಲಾಗ್ಬಿಡುತ್ತೆ. ಇದರಿಂದ ರಾಜನನ್ನು ಕೂಡ ಬಂಧಿಸಿರ್ತಾರೆ. ಇದೆಲ್ಲ ಹೇಗಾಯಿತು ಅಂತ ಮಧ್ಯರಾತ್ರಿ ತುಂಬ ದುಃಖಿತನಾದಂತಹ ರಾಜನಿಗೆ ಅರ್ಥ ಆಗುತ್ತೆ. ತಲತಲಾಂತರಗಳಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಂತಹ ತಾಯಿಯ ಆಶೀರ್ವಾದವನ್ನು ನಾನು ಅಪರಿಚಿತರೊಂದಿಗೆ ಹೇಳ್ಕೊಂಡು ತಪ್ಪು ಮಾಡಿದೆ. ತಾಯಿ ನಮ್ಮನ್ನು ಕ್ಷಮಿಸು ಅಂತ ಬೇಡ್ಕೊತಾರೆ. ಆಗ ತಾಯಿಯು ಮಾಯಾಸಿಂಹದ ರೂಪದಲ್ಲಿ ಬಂದು ಈ ರಾಜನನ್ನು ಕಾಪಾಡ್ತಾರೆ ಅಂತ ದಂತಕಥೆ ಇದೆ. ಪಿರಿಯಾಪಟ್ಟಣ ಕ್ಷೇತ್ರದ ರಾಜ ಹಾಗೂ ಮೈಸೂರಿನ ಅರಸರು ಮಾಡಿದಂತಹ ಯುದ್ಧವನ್ನು ಪಿರಿಯಾಪಟ್ಟಣ ಕಾಳಗ ಅಂತ ಇತಿಹಾಸಕಾರರು ತಿಳಿಸಿದ್ದಾರೆ. ಜಾನಪದ ಶೈಲಿಯಲ್ಲಿ ಇನ್ನೂ ವಿಶೇಷವಾಗಿ ಈ ತಾಯಿಯ ಮಹಿಮೆಯನ್ನು ಕೂಡ ತಿಳಿಸಿದ್ದಾರೆ. ಪಿರಿಯಾಪಟ್ಟಣ ಕಾಳಗ ನಡೆಯೋದಕ್ಕೂ ಮುಂಚೆ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಹಾಗೂ ಮಸಣಿಕಮ್ಮನವರೊಂದಿಗೆ ಉತ್ತಮ ಸಹೋದರಿ ಬಾಂಧವ್ಯ ಇರುತ್ತೆ. ಈ ಯುದ್ಧ ನಡೆದ ನಂತರ ಇಬ್ಬರು ದೂರವಾದರು ಅಂತ ಹೇಳಾಗುತ್ತೆ. ಹಾಗೂ ಆ ಕಾಲಘಟ್ಟದ ಪಿರಿಯಾಪಟ್ಟಣದ ಜನ ಊರಿನ ಹೆಣ್ಣು ಮಗಳ ಪರವಾಗಿ ನಿಂತು ಸ್ವಾಭಿಮಾನವನ್ನು ತೋರ್ತಾರೆ. ಹಾಗೂ ಇವತ್ತಿಗೂ ಕೂಡ ಎಷ್ಟೋ ಜನ ಪಿರಿಯಾಪಟ್ಟಣದ ಮನೆದೇವರನ್ನಾಗಿ ಪಡೆದಂತಹ ಭಕ್ತರು ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಆದರೆ ನಾವಿಲ್ಲಿ ಹೇಳೋದು ಎಲ್ಲ ದೇವರುಗಳ ಅವತಾರವೂ ಕೂಡ ಲೋಕ ಕಲ್ಯಾಣಾರ್ಥ. ಅದನ್ನು ನಾವು ಗೌರವಿಸಬೇಕು. ಹಾಗೂ ಎಲ್ಲ ಕ್ಷೇತ್ರಗಳಿಗೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡೋದಾಗಲಿ ಅಲ್ಲಿ ಪೂಜೆ ಮಾಡಿಸೋದಾಗಲಿ ಇದ್ದೇ ಇರುತ್ತೆ. ಆದರೆ ನಮ್ಮನ್ನು ಹೊರಗಿನ ಶತ್ರುಗಳಿಂದ ಕಾಪಾಡುವಂತಹ ರಕ್ಷಣಾ ದೇವತೆ, ಗಡಿನಾಡ ದೇವತೆ ಅಂತ ಏನು ಹೇಳ್ತೀವಿ, ಈ ದೇವರುಗಳ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಒಂದು ಗಡಿನಾಡ ದೇವತೆಗೂ ಮತ್ತೊಂದು ಗಡಿನಾಡ ದೇವತೆಗೂ ಏಟಿಗೆ ಎದುರೇಟು ಎನ್ನುವಂತಹ ಒಂದು ಗುಣ ಸ್ವಭಾವ ಇರುತ್ತೆ. ಯಾಕೆಂದರೆ ಒಂದು ಉದಾಹರಣೆಯಾಗಿ ನಾನು ಈ ಪಿರಿಯಾಪಟ್ಟಣ ಕಾಳಗವನ್ನು ತಿಳಿಸಿದ್ದೇನೆ. ಅದರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಸುಖ ಇದ್ದೇ ಇರುತ್ತೆ. ಹಾಗೆ
ಆ ಕಷ್ಟಗಳು ಬಂದಾಗ ನೋಡುತ್ತಿದ್ದಂತೆ ಮಂಜಿನಂತೆ ಆ ಕಷ್ಟಗಳು ಕರಗಿ ಹೋಗಿರುತ್ತೆ. ಹಾಗೂ ಹೊರಗಡೆ ಎಲ್ಲರೂ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ. ಅದಕ್ಕೆಲ್ಲ ಕಾರಣ ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ಇರುತ್ತೆ. ಯಾವುದೇ ದೇವಾಲಯಕ್ಕೆ ಹೋಗಿ ಎಲ್ಲ ದೇವರ ದರ್ಶನವನ್ನು ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ. ಈಗ ಈ ಕ್ಷೇತ್ರದ ಅರ್ಚಕರು ಹಾಗೂ ಬರುವಂತಹ ಭಕ್ತಾದಿಗಳೊಂದಿಗೆ ನಾನು ಮಾತಾಡಿಸ್ತೀನಿ. ಅವರ ಅನುಭವದ ಮಾತುಗಳನ್ನು ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಸುಮಂತ್ ಅಂತ ನಮ್ಮ ಹೆಸರು. ನಾವು ಇಲ್ಲಿ ವಾಲಂಟಿಯರ್ ಆಗಿ ಬಂದು ಅಮ್ಮನ ಸೇವೆ ಮಾಡ್ತೀವಿ. ಈ ತಾಯಿ ಬಂದು ಪಿರಿಯಾಪಟ್ಟಣದಮ್ಮ ಅಂತ, ಉರಿ ಮಸಳಿಕಮ್ಮ ಅಂತ. ಉರಿ ಮಸಳಿಕಮ್ಮ ಅಂತ ಏನಂದ್ರೆ ಈ ಬೆಂಕಿಯಿಂದ ಅಮ್ಮನವರು ಉದ್ಭವ ಆಗಿರುವಂತ ಊರಿದು ಉರಿ ಮಸಳಿಕಮ್ಮ ಅಂತ ಅಮ್ಮನವ್ರ ಹೆಸರು. ಈ ಪ್ರತೀತಿ ಏನಂದ್ರೆ ಅವಾಗಿಂದ ವಾಡಿಕೆಯಿಂದ ರಾಜರೇ ಆಗ್ಲಿ ಅವಾಗ್ಲೇ ಆಗ್ಲಿ ಅಮ್ಮನವ್ರನ್ನ ಪೂಜೆ ಮಾಡ್ತಿದ್ರು. ಅಮ್ಮನವ್ರನ್ನ ಪೂಜೆ ಮಾಡ್ಕೊಂಡು ಇದು ಜಾತ್ರೆ ಈ ಟೈಮಲ್ಲಿ ಮಾರ್ಚ್ ಟೈಮಲ್ಲಿ ಜಾತ್ರೆ ಆಗುತ್ತೆ. ಈ ಕಡೆ ಭಾಗದಲ್ಲಿ ಮಲ್ಲಯ್ಯನ ತೇರ್ ಆದ್ಮೇಲೆ ಕನ್ನಮಣಮ್ಮ ಇದಾರೆ, ಅವ್ರ ತೇರ್ ಆದ್ಮೇಲೆ ಅವ್ರದ್ದು ಒಂದಿನ ಮುಂಚೆ ಆಗುತ್ತೆ, 2 ದಿನ ಲೇಟ್ ಆಗಿ ಅಮ್ಮನವ್ರದ್ದಾಗುತ್ತೆ. ಈ ವಿಶೇಷ ಜಾತ್ರೆ ವಿಶೇಷ ಏನಂತಂದ್ರೆ ಉರಿ ಮಸಳಿಕಮ್ಮ ಅಂತ ಅಮ್ಮಂಗೆ ತುಂಬಾ ಭಕ್ತರಿದ್ದಾರೆ, ಪಿರಿಯಾಪಟ್ಟಣದಮ್ಮ ಅಂತ ಕರೀತಾರೆ. ತುಂಬಾ ಜಾತ್ರೆಯಲ್ಲಿ ವಿಶೇಷವಾಗಿ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಅಮ್ಮ ಒಂದ್ ಕಾರ್ಯ ಮಾಡೋದೇ ಆಗ್ಲಿ, ಒಂದ್ ಮದ್ವೆ ಮಾಡೋದೇ ಆಗ್ಲಿ, ಅವ್ರ ಕೆಲ್ಸದೇ ಆಗ್ಲಿ, ಏನೇ ಆಗ್ಲಿ ಅಮ್ಮನವ್ರು ಬಂದು ಕೇಳ್ಕೊಂಡು ಹೂ ಪ್ರಸಾದ ಕೇಳ್ಕೊಂಡು ಹೋಗ್ತಾರೆ. ಇದು ವಾಡಿಕೆಯಲ್ಲಿ ವಾಡಿಕೆ. ತಮ್ಮ ಹೆಸರು? ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ನೆನಪಿದ್ಯಾ? ಚೆನ್ನಾಗಿ ಮಾತಾಡಿದ್ರ. ಇವತ್ತು ಜಾತ್ರೆ ವಿಶೇಷ ಹೇಗ್ ನಡೀತಾ ಇದೆ ಜಾತ್ರೆ? ಸ್ವಲ್ಪ ಜಾತ್ರೆ ಬಗ್ಗೆ ತಿಳಿಸಿ ನಮ್ಗೆ. ಗ್ರಾಮದವರೆಲ್ಲ ಸೇರಿ 4 ಗಂಟೆ ರಾತ್ರಿಗೇನೆ ಎಲ್ಲ ಅಭಿಷೇಕ ಆಗುತ್ತೆ. ಪ್ರತಿ ಜನಗಳು ಬಂದು ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ಗ್ರ್ಯಾಂಡಾಗಿರುತ್ತೆ. ಸರ್ ನಿಮ್ಮ ಹೆಸರು? ಉಮೇಶ್ ಅಂತ. ಯಾವರು ಸರ್? ಮೈಸೂರಿಂದ ಬಂದಿದ್ದೀರಾ. ಇವತ್ತು ಮಸಣಿಕಮ್ಮನವರ ಜಾತ್ರೆ. ಹೌದು ಸರ್. ಏನ್ ಅನ್ನಿಸ್ತಾ ಇದೆ? ಯಾವ ತರ ನಡೀತಾ ಇದೆ? 2 ದಿನ ಏನಂತ ಇದೆ ಅಂತೆ. ನಾವು ಇದೇ ಫಸ್ಟ್ ಸಮಯ ಬಂದಿದ್ದೇವೆ. ಮನೆ ದೇವರು ಅಂದ್ರೆ ಗೊತ್ತಾಗಲ್ಲ ಅಷ್ಟು ನಮಗೆ. ಬಹಳ ಜೋರಾಗಿ ನಡೀತಾ ಇದೆ ಸರ್. ಹೌದು. ಎಲ್ಲ ಅನ್ನದಾನ ವಿಶೇಷ ತುಂಬಾ ಅಕ್ಕಪಕ್ಕ ಹಳ್ಳಿಯಿಂದ ಹುಬ್ಳಿ ಜಿಲ್ಲೆ ಎಲ್ಲ ಊರಿಂದ ಬಂದು ಇದು ಮಾಡ್ತಾ ಇದ್ದಾರೆ. ತುಂಬಾ ಬಹಳ ಗ್ರ್ಯಾಂಡ್ ಆಗಿ ನಡೆಸ್ತಾ ಇದ್ದಾರೆ. ನಾವು ಇದೇ ಫಸ್ಟ್ ಬಂದಿರೋದು. ಪ್ರತಿ ವರ್ಷನೂ ಯುಗಾದಿ ಆದ್ಮೇಲೆ ಬರ್ತಿದ್ದು ನಾವು. ವರ್ಷಕ್ಕೊಂದ್ಸತಿ ಹೊಸ ವರ್ಷ, ನಮಗೆ ಯುಗಾದಿ ಅಂದ್ರೆ ಹೊಸ ವರ್ಷ. ಆ ಟೈಮಲ್ಲಿ ಬಂದು ಹಣ್ಣುಕಾಯಿ ಪೂಜೆ ಎಲ್ಲ ಕೊಟ್ಟು ಹೋಗ್ತಿದ್ವಿ. ನಮ್ಮ ಅಜ್ಜಿ ನಮ್ಮ ತಾಯಿಯವರು ಎಲ್ಲ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ತಿದ್ರು. ಇದೇ ನಮ್ಮ ಮನೆ ದೇವರು ಅಂತ ಹೇಳ್ತಿದ್ರು. ಗಂಡ ದೇವರು ನಂಜುಂಡೇಶ್ವರ. ಬರೋಕ್ಕಿಂತ ಮುಂಚೆ ಇನ್ನೊಬ್ರು ನಮ್ಮ ಮಿಲ್ಸಸ್ ಕೂಡ ಬಂದಿದ್ದಾರೆ. ಏದು ಅಷ್ಟೇ ಬೋಲ್ ಕಾವಿನ ಅಮ್ಮ ತಿರುಗಿಲ್ಲ ಅಮ್ಮ ಭಾವ ವರ್ಷ ಕೂಡ ಹಾಕಿದ್ದಿಲ್ಲ. ಬೋಲ್ ಏನ್ ವಿಶೇಷ ಕಂಡಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದೇನಾಗಿದೆ ಅಂತ? ಮದುವೆ ಆಗಿ 10 ವರ್ಷ ಆಯಿತು ಸರ್. ಇಲ್ಲಿ ಬಂದು 2 ಸತಿ ಬಂದು ಬೇಡ್ಕೊಂಡು ಸುಮಾರು ಇದು ದೇವರುಗಳಲ್ಲಿ ಸುಮಾರು ಬೇಡ್ಕೊಂಡು ಎಲ್ಲರ ದೇವರು ಸಹಕಾರ ಕೊಟ್ಟಿದ್ದಾರೆ. ಫಸ್ಟ್ ಅಮ್ಮ ನಮ್ಮ ಮನೆ ಹತ್ರ ಬಂದು ಮನೆ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳಿ ಅಂತ ಹೇಳಿದಾಗ ಈ ಅಮ್ಮನ ನಮಗೆ ತುಂಬ ಸಾಥ್ ಕೊಟ್ಟು ಒಂದು ಗಂಡು ಮಗು, ಇನ್ನೊಂದು 2 ವರ್ಷ ಆದಮೇಲೆ ಇನ್ನೊಂದು ಗಂಡು ಮಗು. ಮುಂಚೆ ಫಸ್ಟ್ ಕಲ್ಲಂಬಾಡಮ್ಮ ಅಂತ ಸಿಕ್ಕಿದೆ. ಫಸ್ಟ್ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರೋದು ಕನ್ನಂಬಾಡಮ್ಮ ಅಂತ. ನೀವು ದೇವಿ ಪವಾಡದ ಬಗ್ಗೆ ಅಂತ ಹೇಳಿದರೆ ತುಂಬ ಪವರ್ಫುಲ್ ಇದೆ ಸರ್. ಏನಾದರೂ ಹರಕೆ ಏನಾದರೂ ಒಂದು ವಹಿಸ್ಕೊಂಡು ಒಂದು ಇದು ಮಾಡ್ಕೊಂಡು ಬಂದರೆ ಸರ್ ಅವ್ರಿಗೆಲ್ಲ ಕೆಲಸ ಎಲ್ಲ ನೆರವೇರುತ್ತೆ ಸರ್. ಯಾರಿಗೂ ಇನ್ನೂ ತನಕ ಏನೂ ಇದಾಗಿಲ್ಲ ಸರ್. ಅಂದರೆ ಇಷ್ಟು ವರ್ಷದಿಂದ ನಾನು 43 ವರ್ಷ ಇಷ್ಟು ವರ್ಷದಿಂದ ಬಂದೇ ಇಲ್ಲ ಜಾತ್ರೆಗೆ. ನಾನು ಬಂದಾಗ ಜಾತ್ರೆ ಆಗಿರ್ತಿದೆ, ನಾವೆಲ್ಲೋ ಹೋಗಿರ್ತೀವಿ. ಇಲ್ಲ ಜಾತ್ರೆ ಒಂದು ತಿಂಗಳು ಮುಂಚೆಯಿಂದಾಗ ನಮ್ಮದು ಯಾವುದೋ ಒಂದು ಇದರಲ್ಲಿ ಇರ್ತೀವಿ. ಹಾಗಾಗಿ ನಿಮಗೆ ಜಾತ್ರೆ ಈ ಸತಿ ಯೂಟ್ಯೂಬ್ ಮುಖಾಂತರ ನಮಗೆ ಮೆಸೇಜ್ ಬಂದಿತ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ರಾಜಣ್ಣ ಅಂತ, ವಕೀಲರು. ಹಾಗೂ ನಾನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸದಸ್ಯರಾಗಿದ್ದು ನಾನು ಮನೆ ದೇವರಿದ್ದು. ನಮಗೆ ಪ್ರತಿ ವರ್ಷಕ್ಕೆ 2 ಅಥವಾ 3 ಬಾರಿ ಬಂದು ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಈ ದಿವಸ ವಿಶೇಷ ಏನಂದ್ರೆ ಜಾತ್ರಾ ಮಹೋತ್ಸವ. ಇದು ಪ್ರತಿ ಗುರುವಾರ ಈ ಜಾತ್ರೆ ಬಂದಾಗ ಮಾರ್ಚ್ ತಿಂಗಳಲ್ಲಿ ಗುರುವಾರ ಬರುತ್ತೆ. ಇದು ಟೈಮಿಂಗ್ಸು ಗಳಿಗೆ ಬಂದಾಗ ಇವತ್ತು 11:30ಗೆ ರಥೋತ್ಸವ ಆಗಿದೆ.
ಈ ರಥೋತ್ಸವ ಪ್ರಯುಕ್ತ ಸಾವಿರಾರು ಜನ, ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಈಗ ದೇವರು ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಚಿತ್ರನಟರಿಗೆ ಮನೆ ದೇವರಾಗಿರ್ತದೆ. ಭಕ್ತಾದಿಗಳಿಗೆ ಅನುಸಾರವಾಗಿ ಅವ್ರ ಕಾರ್ಯವನ್ನು ಇಲ್ಲಿ ಭಕ್ತಾದಿಗಳು ಬಂದು ನಿರ್ವಹಿಸ್ತಾರೆ. ಅದರಲ್ಲೂ ಹೆಚ್ಚಿನ ಜನ ಮೈಸೂರು ಈ ಭಾಗದ ಜನ ಮತ್ತು ತುರುವೇಕೆರೆ ತಾಲೂಕಲ್ಲಿ ಹೆಚ್ಚು ಭಕ್ತಾದಿಗಳು ಭಾಗವಹಿಸ್ತಾರೆ. ಈ ದಿವಸ ಈ ಕಾರ್ಯಕ್ರಮ ಭಾಗವಹಿಸೋಕ್ಕೆ ನಿಮ್ಮ ಮುಖಾಂತರ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಮಗೆ ತುಂಬ ಸಂತೋಷ ಆಯಿತು. ದೇವರು ಅತ್ಯುತ್ತ ಬಹಳ ಒಂದು ಏನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅದು ಪ್ರತಿ ಆ ಜನಕ್ಕೆ ಕೃಪೆ ನೀಡುತ್ತೆ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ ಅಮ್ಮ, ತಮ್ಮ ಹೆಸರು? ಮಸ್ನಿಕಮ್ಮ ಅಂತ. ಓ, ನಿಮ್ಮ ಹೆಸರು ಮಸಣಿಕಮ್ಮ ಅಂತನಾ? ಹೌದು. ತಾಯಿ ಹೆಸರು ಮಸಣಿಕಮ್ಮನೆ. ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ನಿಮ್ಮನ್ನೇ ನೋಡ್ದಂಗೆ ಆಗ್ತಿದೆ ದೇವರಲ್ಲಿ. ಏನಿದು ಮಸಣಿಕಮ್ಮನ ಇತಿಹಾಸ, ಏನ್ ಚರಿತ್ರೆ, ಏನ್ ಪವಾಡ ಅಂತ? ಅಮ್ಮಗೆ ಪ್ರಿಯ ಮಸ್ನಿಕಮ್ಮ ಅಂತ ಹೆಸರು. ಪ್ರಿಯ ಮಸ್ನಿಕಮ್ಮ ಅಂತ ಗೊತ್ತಿಲ್ಲದವರೆಲ್ಲ ಪ್ರಿಯಾಪಟ್ಟದಮ್ಮ ಅಂತ ಕರೀತಾರೆ. ರಾಜ ಪಿರಿಯ ರಾಜ, ಈ ಊರವನು ಪಿರಿಯ ರಾಜ, ಅದಕ್ಕೆ ಪ್ರಿಯಾಪಟ್ಟ ಅಂತ ಹೆಸರು. ಇದು ರಾಜ್ಯ ಅಂತ, ದೊಡ್ಡ ರಾಜ್ಯ ಅಂತ ಇದು. ಆದ್ರಿಂದ ಪಿರಿಯ ರಾಜ ಅವ್ರಿಗೆ ನಿರ್ಮಾಣ ಮಾಡಿದ್ದು ಇದು ಅಂತ ಪಿರಿಯಾಪಟ್ಟಣ ಅವರ ಹೆಸರಿಟ್ಟಿದ್ದಾರೆ ಅದಕ್ಕೋಸ್ಕರ. ಹೌದ, ಪ್ರಿಯಾವರಾಜನ್ಗೆ ಮನೆ ದೇವರು ಅಂತನಾ? ಮನೆ ದೇವ್ರು ಇವರೇ, ಶಕ್ತಿ ದೇವರು ಅವ್ರಿಗೆ. ಹೌದು. ಈ ರಾಜ್ಯ ಕಾಪಾಡ್ತಿದ್ರು ಇವರೇ. ಮಸಣಿಕಮ್ಮನವರ ಬಾಲ್ಯ ಯಾವ ತರ ಇತ್ತು ಅಂತ? ಅವಾಗ್ಲೇ ಪವಾಡಗಳು ಬಹಳ ಮಾಡ್ತಾ ಇದ್ರಂತಲ್ಲ, ಏನು ಪವಾಡ? ಅವರು ತಂದೆ ಮಸಣಿಕಮ್ಮ ಇದ್ರಲ್ಲ, ಅವ್ರ ತಂದೆ ತಾಯಿಗೆ ಮಕ್ಳಿರ್ಲಿಲ್ಲ. ಅವ್ರು ಇದೇ ಪಿರಿಯಾಪಟ್ಟಣದಲ್ಲಿ ಬ್ರಾಹ್ಮಣರ ಬೀದಿಲಿ ಅವ್ರ ತಂದೆ ತಾಯಿ ಇರ್ತಾರೆ. ಆವಾಗ್ಲಿಂದ ಇಲ್ಲಿ ಕೋಟೆ ಅಂತ ಬ್ರಾಹ್ಮಣರ ಬೀದಿ ಕೋಟೆ ಅಂತ ಅಂದ್ರೆ ತುಂಬಾ ಪ್ರಸಿದ್ಧ ಹೆಸರುವಾಸಿ. ಅವ್ರ ತಾಯಿಗೆ ಮಕ್ಳಿಲ್ದೆ ಹೋದಾಗ ಅವ್ರು ಏನ್ ಮಾಡ್ತಾರೆ, ಮಕ್ಳಿಲ್ವಲ್ಲ ಅಂತ ಶಿವಪಾರ್ವತಿಯವ್ರನ್ನ ಬೇಡ್ತಾ ಇರ್ತಾರೆ. ಒಂದು ದಿವಸ ಶಿವಪಾರ್ವತಿಯವರು ಸಂಚಾರಕ್ಕೆ ಅವ್ರ ದಿನನಿತ್ಯ ಸಂಚಾರಕ್ಕೆ ಹೋಗುವಾಗ ನೋಡಿದ್ದಾರೆ. ಎಲ್ಲ ಅನ್ನ ನೀಡ್ಬೇಕಾದ್ರೆ ಅವರೆಲ್ಲ ಸಂಚಾರಕ್ಕೆ ಬರ್ತಾರಲ್ಲ, ಅವಾಗ ಯಾವಾಗ ಬಂದು ಈ ಸ್ಥಳದಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೂತಿ ಹೋಗೋರಂತೆ. ಯಾವಾಗ ಇದಂತ ಪುಣ್ಯ ಸ್ಥಳ ಅಂದ್ಬಿಟ್ಟು ಕೂತು ಹೋಗೋರಂತೆ. ಆವತ್ತು ಇವ್ರು ಬರುವಾಗ ನೋಡಿದಂತೆ, ಇವ್ರು ಬೆಳಗ್ಗೆ ಒಂದು 5 ಗಂಟೆಯಲ್ಲಿ ಇವರು ಇದು ಅರ್ಲಿ ಮರ ಪೂಜೆ ಮಾಡ್ತಾ ಇದ್ದಾರೆ. ಗಂಡ ಹೇಳ್ತಿದ್ರು, ಯಾರು ಮಕ್ಳಿಲ್ವಲ್ಲ ಅವ್ರಿಗೆ ದಂಪತಿಗಳು ಯಾರು ಹೇಳಿದ್ರಂತೆ 48 ದಿವಸ ಪೂಜೆ ಮಾಡಿ ದೇವ್ರಿಗೆ ಕೊಲಿತಾರೆ, ನಿಮ್ಗೆ ಮಕ್ಳ ಫಲ ಆಗುತ್ತೆ ಅಂತ ಅವ್ರು ಯಾರು ಹೇಳಿದ್ದಾರೆ. ಅವ್ರು ಹೇಳಿದಾಗ ಅವ್ರು ಏನ್ ಮಾಡಿದ್ರು, ಸರಿ ಅನ್ಕೊಂಡು ಪೂಜೆ ಮಾಡ್ತಾ ಇದ್ರು ಅಶ್ವತ್ಥ ಜನ. ಅವತ್ತಿನ ದಿವಸ ಏನಾಯ್ತು, ಇದು ಶಿವಪಾರ್ವತಿಯವರು ಬಂದು ಇಲ್ಲಿ ಅವ್ರಿಗೆ ಪಾರ್ವತಿಯವರಿಗೆ ಒಂದು ಪಾರ್ವತಮ್ಮನ ಒಂದು ಶಾಪ ಇರ್ತದೆ. ಶಿವನಿಂದ ಒಂದು ಶಾಪ ಇರ್ತದೆ. ಆ ಶಾಪ ನಿವಾರಣೆ ಆಗ್ಬೇಕು. ಅವ್ರು ಅವತ್ತಿನ ದಿವಸ ಕೇಳ್ಕೊಂಡಿರಂತೆ, ಯಾವಾಗ ನನ್ನ ಶಾಪ ನಿಮೋಜ್ಞೆ ಆಗೋದು ಅಂತ ಕೇಳ್ಕೊಂಡಿದ್ರಂತೆ. ಆವಾಗ ಕೇಳ್ಕೊಂಡಿರ್ಬೇಕಾದ್ರೆ ನಿನ್ನಿಂತ ದಿವಸ ನಿನಗೆ ಆಗುತ್ತೆ, ನಾನು ಹೇಳ್ತೀನಿ ಆ ಟೈಮಲ್ಲಿ ಅಂತ ಹೇಳಿದ್ರಂತೆ. ಅವತ್ತು ಬಂದು ಇವ್ರು ಪೂಜೆ ಮಾಡೋ ಟೈಮಲ್ಲಿ ಇವರು ವನವಾಸ ಸಂಚಾರಕ್ಕೆ ಬಂದಿದ್ರಲ್ಲ, ಸಂಚಾರಕ್ಕೆ ಬಂದಾಗ ಆವಾಗ ಅದನ್ನ ನೋಡ್ಬಿಟ್ಟು ಇವರೇ ತಕ್ಕವಾದ್ರು, ನೀನು ಇಲ್ಲಿ ಸಂಚಾರ ಇದಕ್ಕೆ ಯೋಗ್ಯ ಅಂತ ಹೇಳ್ಬಿಟ್ಟಿದೆ. ಬೆಳಗ್ಗೆ ರಾತ್ರಿ ಅವ್ರ ಕನಸಲ್ಲಿ ಬಂದು, ನೋಡಿ ನಿಮಗೆ ನಿಮ್ಮ ಪೂಜೆ 48 ದಿವಸ ಪೂಜೆ ಮಾಡಿದಿರಿ, ನಿಮ್ಮ ಫಲ ಒಳ್ಳೇದಾಗಿದೆ, ನಿಮಗೆ ಒಂದು ಸಂತಾನ ಭಾಗ್ಯ ಕೊಡ್ತೀನಿ ಅಂತ ಶಿವಪಾರ್ವತಿ ಹೇಳಿದ್ರಂತೆ ಕನಸಿನಲ್ಲಿ ಅವ್ರಿಗೆ, ಆ ಅಪ್ಪನಿಗೆ. ಅದಾದ್ಮೇಲೆ ಹೆಂಡತಿ ಕನಸಲ್ಲ ಅದೇ ರೀತಿ ಕಾಣಿಸ್ಕೊಂಡು ಬೆಳಿಗ್ಗೆ ಎದ್ದಾದ್ಮೇಲೆ ಅವ್ರು ಹೇಳ್ತಾರೆ, ನೋಡಿ ನಮ್ಗೆ ಇಂಥದ್ದು ಸ್ವಾಮಿ ಹಿಂಗೆ ಕಾಣಿಸ್ಕೊಂಡು ಚಂದ ಹೇಳಿದ್ರಂತೆ. ಶಿವಪಾರ್ವತಿ ಕಾಣಿಸ್ಕೊಂಡು ನಮಗೆ ಸಂತಾನ ಭಾಗ್ಯ ಕೊಡ್ತೀನಿ ಅಂದವ್ರೆ. ಆಗ ಹೆಂಡತಿನೇ ಹೇಳಿದ್ರಂತೆ, ನಿಮ್ಗೆ ಸಂತಾನ ಭಾಗ್ಯ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಇಬ್ಬರು ಮಾತಾಡ್ಕೊಂಡಾಗ ಅವಾಗ ಏನಾಯ್ತು, ದಿನನಿತ್ಯ ಆದಂಗೆ ಈ ಅಮ್ಮನಿಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಹೀಗಾಗಿ 9 ತಿಂಗಳು ಆಯಿತು, ಹೆಣ್ಮಗು ಆಯಿತು. ಹೆಣ್ಮಗು ಆಗಿದಾಗ ಅವರು ಜೋಯಿಸ್ರೆಲ್ಲ ಸೇರಿ ಎಲ್ಲ ಪಂಚಾಂಗ ಎಲ್ಲ ತೆಗೆದು ಈ ಮಗುಗೆ ಏನು ಹೆಸರು ಇಡಬೇಕು, ಏನು ನೋಡ್ಬೇಕಂದ್ರೆ ಆವಾಗ ಗಾಯತ್ರಿ ದೇವಿ ಅಂತ ಗಾಯತ್ರಿ ಅಂತ ಇಡಬೇಕಂತ ಗಾಯತ್ರಿ ಅಂತ ಆವಾಗ ಹೆಸರಿಟ್ಟು ಆ ಮಗುಗೆ ಲಾಲನೆ ಪೋಷಣೆ ಎಲ್ಲ ಮಾಡಿ ಅದಕ್ಕೆ ಒಂದು 2 ತಿಂಗಳು 3 ತಿಂಗಳು 1 ವರ್ಷ ಕಳೆದಂಗೆ ಹುಡುಗಿರ ಜೊತೆಲಿ ಆಟ ಆಡುವಾಗ ಇದು ಒಂದು ಸ್ಕೂಲ್ ಮಠ, ಅದೇ ಮಠಕ್ಕೆ ಹೋಗ್ತಾರಲ್ಲ ಅದಕ್ಕೆ, ಅಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಇಲ್ಲಿ ಬ್ರಾಹ್ಮಣ ಸೂಡ ಮಶಾಣ ಅಂತೀವಿ. ಸೂಡ ಮಶಾಣ. ಆ ಮಶಾಣದಲ್ಲಿ ಏನಾಯ್ತು, ಇದು ಕೆಂಪು ತುಂಬೆ ಹೂವು ಅಂದ್ರೆ ತುಂಬಾ ಇಷ್ಟ ಅಂತೆ ಅಮ್ಮ ಅವ್ರಿಗೆ. ಈ ಗಾಯತ್ರಿ ದೇವಿಗೆ ಕೆಂಪು ತುಂಬೆ ಹೂವು ಅಂದ್ರೆ ತುಂಬಾ ಇಷ್ಟ. ಈ ಹುಡುಗಿರೆಲ್ಲ ಒಂದು 10-20 ಜನ ಹುಡುಗಿರೆಲ್ಲ ಸೇರಿ ಈ ಮಶಾಣ ಸುತ್ತ ಇರೋದಂತೆ. ಅದು
ಅದು ದೇವ್ರು ಸೃಷ್ಟಿ ಮಾಡಿರೋದು, ಉದ್ಭವ ಆಗ್ಬೇಕಲ್ಲ, ಹೌದು. ಆ ದೇವ್ರು ಸೃಷ್ಟಿ ಮಾಡಿದ್ರು. ಆಗ ಏನ್ ಮಾಡಿದ್ರು, ಈ ಸ್ಕೂಲಿಂದ ಬಂದು ಹುಡುಗಿರೆಲ್ಲ ಇಲ್ಲಿ ಬಂದು ಪುಟ್ಟಿ ತಗೊಬಂದು ಬೆಳಿಗ್ಗೆ ತಾಯಿ ತಂದೆ ಪೂಜೆಗೆ ಆಯ್ತದೆ ಅಂದ್ಬಿಟ್ಟಿದೆ, ಇವರೆಲ್ಲ ಬಂದು ಬಿಟ್ಕೊಂಡು ಹೋಗೋರು 4 ಗಂಟೆಗೆಲ್ಲ ತಗೊಂಡೋಗಿ ಅದನ್ನ ಇಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಪೂಜೆಗೆ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಒಂದು ದಿವಸ ಹುಡುಗಿಗೆ 4 ವರ್ಷ ಆಯ್ತು. ಟೈಮ್ ದಿನ ಕಳೀತಾ 4 ವರ್ಷ ಆಯ್ತು. ತಾಯಿಗೆ ಅಲ್ಲಿ ಉದ್ಭವ ಆಗೋ ಸನ್ನಿವೇಶ ಬಂದೇ ಬಿಡ್ತು. ಇವ್ರೇನ್ ಮಾಡಿದ್ರು, ಇಟ್ಟಿಗೆ ಕುಯ್ದು ಬೆಳೆಯಕ್ಕೆ ಹಾಕಿದ್ರು. ಇಟ್ಟಿಗೆ ಗೂಡು ಬೆಂಕಿ ಅದೇ ಸುಣ್ಣದ ಕೆರೆನೇ ಏನು ಸುಣ್ಣ ಬೇಯಿಸ್ತಾ ಸುಳ್ಳು ಅದೆಲ್ಲ ಹೇಳಿರೋದು. ಹೌದಾ? ಅದೆಲ್ಲ ಸುಳ್ಳು. ಅಮ್ಮನ ಬಗ್ಗೆಲಿ ಸುಣ್ಣ ಹೇಳಿರೋ ಸುಳ್ಳು, ಮತ್ತೆ ಮೀನು ಅದು ಇದು ಅಂತ ಹೇಳಿದ್ರಲ್ಲ ಅದೆಲ್ಲ ಶುದ್ಧ ಸುಳ್ಳು. ಹೌದಾ? ಏನು ಕತೆ ಗೊತ್ತಿಲ್ಲದವ್ರು ಹೇಳಿರೋದು. ಅದೇನು ಅದೆಲ್ಲ ಅಮ್ಮ ಬ್ರಾಹ್ಮಣರು. ಆಮೇಲೆ ಈ ಅಮ್ಮ ಏನ್ ಮಾಡಿದ್ರು, ಆ ಇಟ್ಟಿಗೆ ಗೂಡಿ ಕುಯ್ದ್ಬಿಟ್ಟು ಬೇಯ್ತಾ ಇತ್ತಲ್ಲ, ಈ ಅಮ್ಮ ಅವ್ರು ಎಲ್ಲ ಉಪ್ಪಿಕೊಂಡು ಮನೆಗೆ ಹೋಗಿ ಹೋಗಿ ಗೂಡೊಳಗೆ ಕೂತ್ಕೊಂಡ್ರು. ಉರಿತಾ ಇರೋದು ಗೂಡೊಳಗಡೆ ದಿಗಿ ಬೇಯಿಸಾಯ್ತಲ್ಲ ಬ್ರಾಹ್ಮಣರು ಸುಡ ಮಸಾಲ, ಅದ್ರೊಳಗೆ ಹೋಗಿ ಕೂತ್ಕೊಂಡ್ರು. ಈ ಹುಡುಗಿರೆಲ್ಲ ಆರಾಮಾಗಿ ಮನೆಗೆ ಹೋದ್ರು, ಎಲ್ಲ ಮನೆಗೆ ಸೇರ್ಕೊಂಡು ಕತ್ಲೆ ಆಯ್ತು. ಈ ತಂದೆ ತಾಯಿ ಏನ್ ಮಾಡಿದ್ರು, ಒಬ್ಳೆ ಮಗಳಲ್ವೇ, ಅದುವೇ ಕಾಲ ಮೀರಿ ಹುಟ್ಟೈತೆ ತುಂಬಾ ದಿವಸದ ಮೇಲೆ, ಈ ಮಗು ಎಲ್ಲ ಬರ್ಲಿಲ್ಲ ಅಂದ್ಬಿಟ್ಟಿದೆ. ಎಲ್ಲಿ ನಮ್ಮ ಮಗಳು, ಎಲ್ಲಿ ಪಕ್ಕ ಪಕ್ಕದಲ್ಲೆಲ್ಲ ಕೇಳಿದ್ರು, ಎಲ್ಲ ಕಡೆನೂ ಕೇಳಿದ್ರು. ಬೀದಿ ಎಲ್ಲ ಒಂದು ಅದು ಗಾಬರಿ ಆಗೋಯ್ತು. ಮಗು ಎಲ್ಲೋಯ್ತು ಎಲ್ಲ ಪಂಜು, ಆಗೆಲ್ಲ ಪಂಜಲ್ವೇ, ಕರೆಂಟ್ ಇಲ್ಲ. ಪಂಜುಗಳನ್ನೆಲ್ಲ ಕಸ್ಕೊಂಡು ಬಂದು ಎಲ್ಲಿ ಹೋಗಿದ್ವಿ ಅಂತ ಮಕ್ಕಳೆಲ್ಲ ಕೇಳಿದ್ರು. ನಾವು ಇಂಥ ಕಡೆ ಹೋಗಿದ್ದೀವಿ, ಬನ್ನಿ ತೋರಿಸಿ ಅಂತ ಕರ್ಕೊಂಡು ಬಂದು 106 ಜನ ಬಂದಿರುತ್ತೆ. ಎಲ್ಲ ಹುಡುಕಿ ಇದು ಕಾಡು ಥರ ಅಂತ ಅವಾಗೆಲ್ಲ ಕಾಡು ಜಾಸ್ತಿ, ಪರಿಸರ ಜಾಸ್ತಿ ಅವಾಗ. ಪರಿಸರ ಮತ್ತೆ ಇಲ್ಲಿ ಹೆಣ ಸುಡ ಮಶಾಂತಕ್ಕೆ ಬಂದು ಹುಡುಗಿದ್ದೀರ ಎಲ್ಲ ಸುತ್ತ ಹುಡುಕಿದ್ರು, ಎಲ್ಲ ನೋಡಿದ್ರು. ಆವಾಗ ಕೂಗಿದ್ರು ತಂದೆ ತಾಯಿನ, ಕೂಗಿ ಅಳೋದು ಬೇಡಿ ಏನು ಬೇಡಿ, ಕೂಗಿ ಇಲ್ಲೆಲ್ಲ ನಾವು ಉಳ್ಕೊಂಡು ಕತ್ಲೆ ಅಂತ ಕೂಗಿರ್ಬೋದು, ಕೂಗಿ ಅಂತ ಕೇಳಿದ್ರು. ಆಗ ತಂದೆ ಕೂಗಿದ್ರು, ತಾಯಿ ತಂದೆ, ಅಮ್ಮ ಗಾಯತ್ರಿ ಎಲ್ಲಿದ್ದೇವೆ ಅಮ್ಮ, ಬಾಮ್ಮ ಗಾಯತ್ರಿ ಗಾಯತ್ರಿ ಅಂತ 3-4 ಸಲ ಕೂಗಿದ್ರು. ಕೂಗಿದಾಗ ಈ 3-4 ಸಲ ಕೂಗಿದ್ಮೇಲೆ ಆ ಬೆಂಕಿ ಇಟ್ಟಿಗೆ ಒಳಗಡೆಯಿಂದ ಓ ಅಂತ ಅಂದ್ರು. ಅಯ್ಯಪ್ಪ. ಈಗ ಓ ಅಂದ ತಕ್ಷಣ ಅವ್ರೇನಾಯ್ತು, ಎಲ್ಲಿದೆಯಮ್ಮ ನೀನು? ನಾನು ಇಲ್ಲಿ ಇಟ್ಟಿಗೆ ಗೂಡು, ಉರಿತಿರೋ ಇಟ್ಟಿಗೆ ಗೂಡು ಒಳಗಡೆ ಇದ್ದೀನಿ ಅಂತ ಅಮ್ಮ ಹೇಳಿದ್ರು. ಹೇಳಿದ ತಕ್ಷಣ, ಯಾಕಮ್ಮ ಇಲ್ಲಿದ್ದೀ, ಬಾರಮ್ಮ ನೀನು, ಇಷ್ಟೋ ತನಕ ಇದೆಯಲ್ಲ, ಬಾಮ್ಮ ಯಾಕಮ್ಮ ಇಲ್ಲಿದ್ದೀ, ನಿಂಗೆ ಎದುರಿಗೆ ಆಗೋದ ಬಾಮ್ಮ ಅಂತ ಕೇಳಿದ್ರು. ಇಲ್ಲ, ನಾನು ದೇವತೆ ಮಹಾಪಾರ್ವತಿ, ನಾನು ಇಲ್ಲಿ ಮಶಾಣದಲ್ಲಿ ಹುಟ್ಟಿ ಮಷ್ಟಿಕಮ್ಮ ಅಂತ ಹೆಸರು ತಗೋಬೇಕು, ನಾನು ಬರಲ್ಲ, ನಾನು ದೇವತೆ. ಇವರು ಇನ್ನಿಲ್ಲ ಅಂತ ಕರೆದ್ರಂತೆ. ಬಾಮ್ಮ ಬೇಡ, ಬಾಮ್ಮ ಮಗು ಏನೋ ಹುಡುಗಾಟ ಆಡ್ತಿದ್ರೆ ಇನ್ನಿಲ್ಲ ಅಂತ ಕರೆದ. ಆವಾಗ ಏನಾಯ್ತು, ಈ ಅಮ್ಮ ಇಲ್ಲ ನಾನು ಬರಲ್ಲ ಅಂತ ಯಾವಾಗಂದ್ರು, ತಂದೆ ತಾಯಿ ನೀನ್ ಮುಖ ನೋಡಲ್ಲ ಅಂತ ಎಲ್ಲ ಬಂದ್ಬಿಟ್ರು ಮನೆಗೆ. ಎಲ್ಲ ವಾಪಸ್ ಇನ್ನು ಮಾರನೇ ಬೆಳಗ್ಗೆ ಪ್ರಚಾರ ಆಗೋಯ್ತು. ಹುಡುಗಿ ಹಿಂಗೆ ಅದೇ ಇವ್ರ ಮಕ್ಳು ಹಿಂಗೆ ಆಗಾಬರುತ್ತೆ ಅಂತ ಎಲ್ಲ 1-2 ದಿವಸ ಕಳೆದ್ಮೇಲೆ ಎಲ್ಲ ಹುಡುಗಿ ಎಲ್ಲ ತೆಗೆದು ಮಾಡ್ಬೋದು. ಆಗ ಅಮ್ಮ ಇಷ್ಟಿಂದ ಉದ್ಭವ, ಬರೀ ಇಷ್ಟು ಮಾತ್ರ ಉದ್ಭವ ಆಗಿದೆ. ಆ ಬೆಂಕಿ ಎಲ್ಲ ಎಳ್ದು ಎಲ್ಲ ಮಾಡಿ ನೋಡಿದ್ಮೇಲೆ ಆಗ ಅಮ್ಮ ಇಷ್ಟುದ್ದ ಉದ್ಭವ ಆಗಿದೆ. ಆವಾಗ ಏನ್ ಮಾಡಿದ್ರು, ಅದನ್ನೆಲ್ಲ ಆರೋಗ್ಯೆಲ್ಲ ತೆಗ್ದು ಮಾಡಿ ಅಮ್ಮನ ನೇಟ್ ಚಪ್ರ ಇದನ್ನು ಮಾಡಿ ಊರು ಜನ ಎಲ್ಲ ಇಷ್ಟು ಸತ್ಯವಾಗಿದ್ಮೇಲೆ ನಾವು ನಂಬಲೇಬೇಕು ಅಂತೆಲ್ಲ 4 ಕಂಬ ನಿಲ್ಲಿಸಿ ಆದಾಗ ನೆರಳು ಮಾಡಿ ಆ ಏನೋ ಇದಕ್ಕೆ ಏನೋ ಕಷ್ಟ ಗಿಷ್ಟ ಅಂದಾಗ ನೋಡೋಣ ದೇವ್ರಿಗೆ ಒಳ್ಳೇದಾಗುತ್ತಾ ಮಾತ, ಈ ಅಮ್ಮ ಉದ್ಭವ ಆಗಿದೆಯಲ್ಲ ಆಗಿ ಇಟ್ಕೊಂಡು ಅವ್ರು ಬೇಡ್ಕೊಡೋದ್ರ ಕೆಲಸ ಆಗ್ಬಿಡೋದು. ಆಗ್ಲೇ ನೋಡಿ ಅಪ್ಪ ಅಮ್ಮ ಮಾತ್ರ ಯಾರು ವಂಶದವರೇ ತಿರುಗಿ ನೋಡಿರೋದು. ಇದು ಈಗ ಆಗಿ ಒಳ್ಳೇದಾಗಿ ಹಿಂಗೆ 1, 2, 3, 4 ಹಿಂಗೆ ಪ್ರಚಾರ ಆಗಿ ಹೀಗೂ ಇಲ್ಲ ಸತ್ಯ ನಡೀತಾ ಐತೆ ಅಂತೆಲ್ಲ ಸತ್ಯವಾಗೆಲ್ಲ ಆಗ ಶುರುವಾಯ್ತಲ್ಲ. ಇವ್ರೇನ್ ಮಾಡಿದ್ರು, ಆಯ್ತಾ ಪ್ರಚಾರ ಆಗೋದು. ಅಮ್ಮನಿಗೆ ಗುಡಿನೂ ಆಯ್ತು, ಅದು ಏನು ಇದಕ್ಕಾಯ್ತೋ ಗೊತ್ತಿಲ್ಲ. ಅಮ್ಮನಷ್ಟು ಸತಿಯಿಂದ ಗುಡಿ ಎಲ್ಲ ಆಯ್ತು ಮಾಡ್ತು. ಆಮೇಲೆ ಸರಿ ಎದ್ಕೊಂಡು ಈ ಅಮ್ಮನ್ನ ತುಂಬಾ ಮಹಿಮೆ ಇಷ್ಟಕ್ಕೆ ಬಂತು ಅಮ್ಮಂದು. ಆಮೇಲೆ ಅಮ್ಮನ್ನ ಹರಕೆ ಮಾಡ್ಕೊಂಡು ಉತ್ಸವ ಮಾಡಿಸ್ತಾರಲ್ಲ, ಅಮ್ಮನ ಮೆರವಣಿಗೆ ಮಾಡಿಸ್ತಾರಲ್ಲ, ಅವ್ರ ಮನೆಯ ಕಡೆ ಹೋಗ್ಲೇಬೇಕು. ಹೋದ್ರೆ ಅವರು ದೇವ್ರು ನೋಡಲ್ಲ. ಈಗ ಅಮ್ಮ ಇಲ್ಲಿ ಬೀದಿಲಿ ಬರ್ತಾ ಇದ್ದಾಳೆ ಅಂದ್ರೆ ಅವ್ರ ತಾಯಿ ಮನೆಯವರು ಈ ಸ್ಕ್ರೀನ್ ಹಾಕೊಂಡು ಬಾಗ್ಲಾಕ್ಬಿಡ್ತಾರೆ. ಇದಾರ ಅವ್ರು ಯಾರಾದ್ರೂ ಅಲ್ಲಿ? ಅವ್ರು ಈಗ ಎಲ್ಲ ಹೊರಗಡೆ ಎಲ್ಲ ಅಮೆರಿಕ ಅಲ್ಲಿ ಎಲ್ಲ ಇದ್ದಾರೆ. ಇಲ್ಲಿ ಯಾರು ಬರೀ ಮನೆ ಮಾತ್ರ ಅಷ್ಟೇ? ಮನೆ ಇದೆ ಅಷ್ಟೇ.
ಬಾಗ್ಲು ಹಾಕಿದ್ರೆ ಇನ್ನು ನೋಡಲ್ಲ ಅವ್ರು. ಅದೇ ಹೆಣ್ಮಕ್ಳು ದೂರ ಹೋಗಿರೋರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಗಂಡು ಮಕ್ಳು ಮತ್ತೆ ಶಾಪ ಇದೆಯಲ್ಲ, ತಂದೆ ತಾಯಿ ಹಾಕಿರೋ ಆ ಕಾಲದ ಶಾಪ ಇದೆಯಲ್ಲ, ಹೆಣ್ಮಕ್ಳು ಬಂದು ನೋಡ್ಕೊಂಡು ಹೋಗೋದು, ಗಂಡು ಮಕ್ಳು ಮಾತ್ರ ಬರಲ್ಲ. ಅದ ಹಾಗಾಗಿ ಅಮ್ಮಂದು ಇಷ್ಟೊಂದು ಸತ್ಯ ಇದೆಯಾ, ಬಹಳ ಸತ್ಯ. ಈ ಅಮ್ಮ ಯಾರು ಪೂಜೆ ಮಾಡಿದ್ರು, ಬ್ರಾಹ್ಮಣರು ಪೂಜೆ ಮಾಡ್ಲಿ, ಯಾರು ಪೂಜೆ ಮಾಡಿದ್ರು ಆಗಲ್ಲ. ಈ ನಮ್ದು 20ನೇ ತಲೆಮಾರಿಂದ ಪೂಜೆ ಇದು ಮಾಡ್ಕೊಂಡು ಅವ್ರ ತಂದೆ ಈ ತರ ಮಾಡ್ಕೊಂಡು ಬಂದ್ರು. ಯಾರು ಪೂಜೆ ಮಾಡಿದ್ರು ಇದು ವಂಶ ಪಾರಂಪರ್ಯ ಬಂದಿರೋದು ಇದು ಪೂಜಾ. ಇವರು ಒಬ್ಬರನ್ನೇ ಹಿಡ್ಕೊಂಡಿರೋದು ಇವರು, ಈ ವಂಶದವ್ರನ್ನೇ. ಆದ್ರಿಂದ ಈ ವಂಶದವರು ಇಲ್ಲಿಯವರಲ್ಲ, ಇವರು ಈ ವಂಶದವರು ಬೆಸ್ತರು ಅನ್ನಕ್ಕೆ ಇಲ್ಲಿಯವರು ಅಲ್ಲ, ಏನಲ್ಲ. ಇವರು ಎಲ್ಲೋಂದನ ಬಂದು ಅಮ್ಮ ಪೂಜೆಗೆ ಬಂದಾಗ ಅಮ್ಮ ಅವ್ರನ್ನ ಬೇರೆ ಕಡೆಯಿಂದ ಬಂದವ್ರನ್ನ ಇಲ್ಲೇ ಸ್ಥಳ ಪೂಜೆನ ಇಲ್ಲೇ ಮಾಡ್ಕೊಂಡಿರಿ ನೀವು ಅಂತ ನೆಲೆ ಕೊಟ್ರು ಈ ಊರಿನವ್ರು, ಆಗ್ಲಿ ಹಿರಿಯವರು. ಅವಾಗ ಅಮ್ಮನ ಸೇವೆ ಮಾಡ್ಬಿಟ್ಟು ಯಾರು ನೀವು ಅಮ್ಮ ಪೂಜೆ ಮಾಡಕ್ ಬಿಡ್ತೀರಿ ಇವತ್ತೆ, ಇಲ್ದವ್ರೆ ಹಾವಾಗ ಅಡ್ಡಡ್ಡ ಮಲ್ಕೊಂಡ್ಬಿಡೋದು. ಅವ್ರಿಗೆ ಒಪ್ಪಂತವ್ರು ಸಿಗಂಟ ಪೂಜೆ ಸರಿಯಾಗಿ ಆ ಕಾಲದಲ್ಲಿ. ಸರಿ ಗೊತ್ತಾಯ್ತು. ಇವ್ರು ಎಲ್ಲ ನಮ್ಮ ಪೂರ್ವಿಕರು ಏನ್ ಮಾಡಿದ್ರಂತೆ, ಅವ್ರು ಈ ಕಡೆಯವರಲ್ಲ, ಮಂಡ್ಯದ ಕಡೆಯವರು. ನಮ್ಮ ತಂದೆ ಅವ್ರ ತಂದೆ 20ನೇ ತಲೆಮಾರವರು, ಇಲ್ಲಿಯವರಲ್ಲ. ಇವರು ಮಂಡ್ಯದ ಕಡೆ ಹಳ್ಳಿಯವರಂತೆ. ಅವಾಗ ಯಾವಾಗ್ಲೂ ಇದಿರಲ್ಲ, ಯಾವ್ದು KRS ಕಟ್ಟಿದಿಲ್ಲಲ್ಲ, ಕಾವೇರಿ ಕನ್ನಂಬಾಡಿ ಕಟ್ಟೆನ. ಅವಾಗ ಇಲ್ಲೆಲ್ಲ ತುಂಬಾ ಬರಗಾಲ ಬಂದು ಅವ್ರು ಕೂಲಿ ಮಾಡ್ಕೊಂಡು ಬಂದಂತೆ ಈ ಕಡೆ ಇದಕ್ಕೆ ಬಂದಾಗ ಯಾರೋ ಬುದ್ಧಿವಂತರು ಬಂದು ಕೂಲಿ ಮಾಡ್ಕೊಂಡು ಬರ್ಬೇಕಾದ್ರೆ ಅವರು ರಾಮನಾಥಪುರದಲ್ಲಿ ಕೂಲಿ ಭತ್ತ ಜಿತ್ತ ಎಲ್ಲ ಕೆಲಸ ಮಾಡುವಾಗ ಮಕ್ಳಿಟ್ಟಿರೋದ್ರಿಗೆ ನೀವು ಯಾಕೆ ಇಲ್ಲಿದ್ದೀರಾ, ಬನ್ನಿ ನಮ್ಮಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡಿರಿ, ಇನ್ನೂ ಚಿಕ್ಕ ವಯಸ್ಸು. ಆ ಅಮ್ಮ ದೇವಸ್ಥಾನ ಉಡಿಸ್ಕೊಂಡು ನೀರು ಹಾಕೊಂಡು ನೀವು ದೇವಸ್ಥಾನ ಪೂಜೆ ಮಾಡಿಸ್ಕೊಳ್ಳಿ, ಬನ್ನಿ ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ. ಇಲ್ಲಿಗೆ ಬರ್ಬೇಕಾದ್ರೆ ಇದು ಒಂಥರ ಕಾಡಂತೆ, ಗುಡಿ ಮಾತ್ರ ಗೋಡೆ ಎಲ್ಲ ಸೀಳ್ಕೊಂಡಿತ್ತಂತೆ, ಪಾಳ್ ಬಿದ್ದಾಗಿ ಮೇಲ್ ಮಾತ್ರ ಎಲ್ಲ ಚೆನ್ನಾಗಿ ಚವಣಿ ಎಲ್ಲ ಇತ್ತಂತೆ, ಗೋಡೆ ಎಲ್ಲ ಕೈ ಮುಗಿದು ಹೋಗ್ತಾ ಇದ್ರು. ಆಮೇಲೆ ಒಂದೊಂದು ಉಣ್ಣಿ ಗಾಂಧಿ ಗಿಡ ಕೇಳಿದ್ದೀರಾ, ಕಾಡಲ್ಲಿ ಇರ್ತದಲ್ಲ ಉಣ್ಣಿ ಗಿಡ ಅಂತ, ಒಂದೊಂದು ಬಡ್ಡೆ ಇಷ್ಟಿಷ್ಟು ಗಾತ್ರ ಅಂತೆ. ಇಡೀ ಕಾಡು ಎಲ್ಲ ಒಂಥರ ಕಾಡಾಗಿತ್ತಂತೆ. ಆಗ ನಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ, ಅದನ್ನ ಇಲ್ಲಿ ತರಗ ಬಿಡಿಸಿ ಮನೆ ಕಟ್ಕೊಂಡ್ರೆ ಮಾಡ್ಕೊಳ್ಳೋಣ ತಾಯಿ ಇಷ್ಟ ಹೇಳ್ತಾವ್ರಲ್ಲ, ಇವಳು ಸತ್ಯ ನೋಡೋಣ ಅಂತ ತರಗ ಗುಡ್ಸಿ ಒಂದು ಗುಡ್ಲು ಮಾಡಿ ಮನೆ ಕಟ್ಕೊಂಡ್ರೆ 20ನೇ ತಲೆಮಾರಿಂದ ಆಚೆ ಗುಡ್ಸಿ ತರಗ ಮಾಡ್ಕೊಂಡು ಅದ್ರ ಗಂಟ ಅಮ್ಮನ ಪೂಜೆ ಮಾಡೋದು, ಹೆಂಡತಿ ಬಾಗಿಲು ದೇವಸ್ಥಾನ ನೀರ್ ಹಾಕೋದು, ರಂಗೋಲಿ ಬಿಡೋದು, ಅಮ್ಮನ್ನ ನಿಷ್ಠಿಯಿಂದ ಮಾಡ್ಕೊಂಡ್ ಬಂದ್ಬಿಡುತ್ತೆ. ಆವಾಗ ಅವ್ರಿಗೆ ಮಕ್ಳು ಫಲ ಆಯ್ತು. ಅವರು ಪೂಜೆ ಮಾಡ್ಕೊಂಡು ಅವ್ರ ಮಕ್ಳು ಅಂತ ಈ ತರ ಪೂಜೆ ಮಾಡ್ಕೊಂಡು ಬಂದ್ರೆ ನಾವು ನಾಯಕರು, ನಮ್ಮ ಪೂರ್ವಿಕರು ನಮ್ಮ ಏನ್ ಹೇಳಿದ್ದಾರೆ, ಅವ್ರ ತಂದೆ ಅದನ್ನು ನಮ್ಮ ತಂದೆ ತಾಯಿ ಹೇಳ್ದಂಗೆ ನಾವು ನಿಮ್ಗೆ ಹೇಳಿದೀವಿ. ನಮ್ಮ ಪೂರ್ವಿಕರು ಈ ಜಾಗದಲ್ಲಿ ತರಗ್ ಗುಡ್ಸಿ ಮನೆ ಕಟ್ಟಿರೋದು. ಆಗ ಒಂದು ಮನೇನೂ ಇರ್ಲಿಲ್ಲ, ಕಾಡ್ ತರ ಇದ್ದಿದ್ದು, ದೇವಸ್ಥಾನ ಪಾಳ್ ತರ ಇದ್ದಿದ್ದು. ತರಗ ಗುಡ್ಸಿ ಇದನ್ನ ಕ್ಲೀನ್ ಮಾಡ್ಕೊಂಡು ಗುಡ್ಲು ಮಾಡಿ ಪೂಜೆ ಮಾಡ್ಕೊಂಡು ಬಂದಿರೋದು. ಅಮ್ಮ ಮೊದ್ಲು ಉದ್ಭವ ಆಗಿರೋದು, ಆಮೇಲೆ ರಾಜ ಬಂದಿರೋದು. ಅವರು ಕುಶಲನಾಗರ ರಾಜ, ಅವ್ರು ಸುಮ್ನೆ ಇಲ್ಲಿ ಗಾಳಿ ವಾರಕ್ಕೆ ಬಂದಿದ್ರು. ಹೇಳ್ಬಿಟ್ಟು ಇದು ಗಂಡು ನೆಲ, ಇದು ಒಳ್ಳೆ ಪುಣ್ಯ ಸ್ಥಳ, ಇಲ್ಲೊಂದು ರಾಜ್ಯ ಅರಮನೆ ಕಟ್ಲೇಬೇಕು ನಾನು ಅಂತ ಅವಾಗ ರಾಜ ಕಟ್ಟಿರೋದು. ಅಷ್ಟೊತ್ತಿಗೆ ಅಮ್ಮ ಉದ್ಭವ ಆಗಿರೋದು. ಶಿವ ಪಾರ್ವತಿಯವರು ಈ ಸಂಚಾರಕ್ಕೆ ಹೋಗ್ಬೇಕಾದ್ರೆ ಅವತ್ತೊಂದು ದಿವಸ ಏನ್ ಮಾಡಿದ್ರಂತೆ, ಲೇಟ್ ಆಗಿ ಅವ್ರು ಹೊರಗಡೆ ಹೋಗಿದ್ರಲ್ಲ, ಅಮ್ಮನವರು 4 ಗಂಟೆ ರಾತ್ರಿಗೆ ಸ್ವಾಮಿ ಪೂಜೆ ಮಾಡಕ್ಕೆ ಕಾಯ್ಕೊಂಡು ಎಲ್ಲಾರನ್ನೂ ಜೋಡಿಸ್ಕೊಂಡು ಕಾಯ್ಕೊಂಡಿರ್ಬೇಕಾದ್ರೆ ಸ್ವಾಮಿಯವರು ನಿಧಾನಕ್ಕೆ ಬಂದ್ರಂತೆ. ಯಾವಾಗ್ಲೂ ಹಿಂಗ್ ಮಾಡ್ಕೊಂಡ್ ಬರ್ತಿರ್ಲಿಲ್ಲ, ನಾನು ಜಲ್ದಿ ಪೂಜೆ ಮಾಡಬಾರ್ದ ಪಾದ ಪೂಜೆನ ಅಂತ ಸ್ವಾಮಿ ಅಮ್ಮನವರು ರೇಗಾಡ್ದಾಗ, ಆಗ ನನ್ನಂಗೆ ಮಶಾಣಕ್ಕೆ ಹೋಗು ನೀನು, ನಿನ್ಗೂ ಗೊತ್ತಾಗುತ್ತೆ ಅಂತ ಸ್ಮಶಾನಕ್ಕೆ ಹೋಗಿ ಬರ್ತಾ ಇದೀನಿ ಅಂತ ಹೇಳಿದ್ರೆ, ಯಾಕೆ ತಡವ ಬಂದಿದ್ಯಾ ಅಂತ ಅಂದಾಗ ನೀನು ಹೋಗಿ ಗೊತ್ತಾಗುತ್ತೆ, ನಿಂಗೂ ಹೋಗು, ನೀನು ಅಲ್ಲೇ ಹೋಗಿ ನೆಲ್ಸು ಗೊತ್ತಾಗುತ್ತೆ ನಿನ್ಗೆ ಅಂತ ಸ್ವಾಮಿ ಶಾಪ ಕೊಟ್ಟರು. ಆ ಶಾಪ ನಿಮೋದ್ನೆಗೆ ಹೊತ್ತು ಇಲ್ಲಿ ಮಶಾಣದಲ್ಲಿ ಹುಟ್ಟಿ ಮಶ್ನಿಕಮ್ಮ ಅಂತ ಹೆಸರು ತಗೊಂಡಾರ ಅವರು, ಮಹಾಪಾರ್ವತಿ. ಶಾಪ ನಿಮೋದ್ನೆಗೆ ಹೊತ್ತು ಇಲ್ಲಿ ಮಶಾಣದಲ್ಲಿ ಹುಟ್ಟಿ ಮಶ್ನಿಕಮ್ಮ ಅಂತ ಹೆಸರು ತಗೊಂಡಾರ ಅವರು, ಮಹಾಪಾರ್ವತಿ. ಕೆಲವು ವಿಡಿಯೋಗಳಲ್ಲಿ ಅದನ್ನ ದೇವ್ರ ಬಗ್ಗೆ ಹೇಳ್ಬೇಕಾದ್ರೂ ಒಂದು ಅರ್ಥ ಇರ್ಬೇಕು ಅಲ್ವೇ, ಹೇಳ್ಬಾರ್ದು. ಇಲ್ದ ಹೋದ್ರೆ ಗೊತ್ತಿದ್ರೆ ಹೇಳ್ಬೇಕು, ಗೊತ್ತಿಲ್ಲದವ್ರು ಹೇಳ್ಬಾರ್ದು. ಈಗ ಹಾಗಾಗಿದ್ರೆ ಈಗ ನಾವು ಅಮ್ಮನಿಗೆ ಎಡೆ ಅಂತ ಇರ್ತೀವಿ, ಅಮ್ಮನೇ ಎದ್ದಿ ತಿನ್ಕೋಬೋದಲ್ವೇ ನಾವು. ಅಮ್ಮನಿಗೆ ಇದನ್ನ ಅದೇ ಮೊಸರನ್ನ, ಹಾಲನ್ನ ಮತ್ತೆ ಸಿಹಿಯನ್ನ ಲಾಸ್ಟ್ ಮಂಗಳಾರತಿ ಇನ್ನೆಲ್ಲ ಪೂಜೆ ಮುಗಿತು ಅಂದಾಗ ತಗೊಂಡೋಗಿ ಇಡ್ಲೇಬೇಕು. ಅಲ್ಲಿ 7 ಜನ ಅಕ್ಕ ತಂಗಿರಿದ್ದಾರೆ ಒಳಗಡೆ, 7 ಜನ ಅಕ್ಕ ತಂಗಿರಿದ್ದಾರೆ.
ಅಂದರೆ 7 ಜನ ಅಕ್ಕ ತಂಗಿರು ಯಾರ್ಯಾರು ಅಂತ? ಅವರು ದೊಡ್ಡಮ್ಮ, ಚಿಕ್ಕಮ್ಮ, ಮತ್ತೆ ಅದ್ರ ಇನ್ನು ಬಾಕಿ ಹೆಸರು ಹೇಳಲ್ಲ ಪಾಪ. ಇನ್ನು ಇದಾರೆ 7 ಜನ ಅಕ್ಕ ತಂಗಿರಿದ್ದಾರೆ. ಆವಾಗ ಅವ್ರ ಮುಂದೆ ಇಡ್ಲೇಬೇಕು. ಅದನ್ನ ತಗೊಂಡೋಗಿ ತಾಯಿ ಮುಂದೆ ಇಟ್ಟು ಅವ್ರಿಗೆ ಅದನ್ನ ನಾವು ನೋಡಾಗಿಲ್ಲ, ಇಟ್ಟು ಬಿಡೋದಷ್ಟೇ. ನಾವು ಹೀಗೆ ತಿರ್ಕೊಂಡು ನಿಂತ್ಕೋಬೇಕು ಒಂದು ಅರ್ಧ ಗಂಟೆ ಕಾಲ. ಈ ನಿಂತ್ಕೊಂಡು ಕರ್ಪೂರ ಹಚ್ಚಿ ಇಟ್ಟುಬಿಟ್ಟ ಮೇಲೆ ತಿರ್ಗಂಗಿಲ್ಲ, ದೇವ್ರ ಕಡೆ ನೋಡಂಗಿಲ್ಲ. ನಾವು ಬಾಗ್ಲು ಹಾಕ್ಬಿಟ್ಟು ಈ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಗಂಟೆ ಎಲ್ಲ ಇಷ್ಟು ಕರ್ಪೂರ ಉದ್ದ ಹೋಗಿದೆ ಅಂತ ಅಂದಾಗ ಇಷ್ಟು ಟೈಮ್ ಗೊತ್ತಾಗುತ್ತೆ ಪೂಜಾರಿಗೆ. ಆವಾಗ ಅವ್ರು ಏನು ಮಾಡ್ತಾರೆ, ತಿರುಗಿ ಬಂದು ಅಮ್ಮನ ನಿವೇದ್ಯ ಆದಮೇಲೆ ಲಾಸ್ಟ್ ಮಂಗಳ ಹಿರಿಯಮ್ಮ ಸ್ವಲ್ಪ ಕುತ್ಕೊಳ್ಳಿ ಅಮ್ಮ. ಆಮೇಲೆ ಲಾಸ್ಟಿಗೆ ಅದನ್ನು ಆ ನಿವೇದ್ಯ ಮುಚ್ಚಿಟ್ಬಿಟ್ಟು ಆಮೇಲೆ ಅಲಂಕಾರ ಎಲ್ಲ ಬಿಚ್ಚಿ ಆಮೇಲೆ ತಕ್ಷಣ ಅದು ನಿವೇದ್ಯ ಇಟ್ಟ ತಕ್ಷಣ ಜಲ್ದಿ ಇದು ಮಾಡಿಬಿಡ್ಬೇಕು. ಅಲಂಕಾರ ಎಲ್ಲ ಬಿಚ್ಚಿ ಎಲ್ಲನೂ ಇದು ಮಾಡಿ ತಕ್ಷಣ ಬಾಗಿಲು ಹಾಕ್ತೀವಿ. ಬಾಗಿಲು ಹಾಕಿಬಿಟ್ಟು ಇನ್ನು ಬೆಳಗ್ಗೆ ಗಂಟ ಬಾಗಿಲು ತೆಗೀರಿಲ್ಲ. ಬೆಳಗ್ಗೆ ಬಾಗಿಲು ತೆಗೆದ ಮೇಲೆ ತಕ್ಷಣ ಎಲ್ಲ ಶುದ್ಧಿ ಮಾಡಬೇಕು. ಹೇಗೆ ಮಡಿ ಇದಿಟ್ಟಿರ್ತೀರ, ಎಡೆ ಇಟ್ಟಿರ್ತೀರ, ತಕ್ಷಣ ಎಲ್ಲ ಅದನ್ನ ಅವಾಗ ತೆಗಿಯಲ್ಲ? ತೆಗಿಲ್ಲ. ತೊಳೆದು ಬೆಳಿಗ್ಗೆ ಎಲ್ಲ ತೊಳೆದು ಮಾಡಿ ನೀವು ಯಾವ ಎಡೆ ಇಕ್ಕಿ ನೀವೇನು ಹಾಲನ್ನು ಹಾಕಿ ಮೊಸರನ್ನ ಹಾಕಿ ಮತ್ತೆ ಯಾವುದು ಸಿಹಿಯನ್ನ ಏನೇ ಆ ಎಡೆ ಇಟ್ಟರೆ ಬಾಗಿಲು ಹಾಕಿದ್ಮೇಲೆ ಇನ್ನು ಬೆಳಿಗ್ಗೆ ಅಂತ ಬಾಗಿಲು ತೆಗಿದಿಲ್ಲ. ಎಡೆ ಮನೆಗೆ ತಂದ್ಬಿಡ್ತೀವಿ. ಮನೆಗೆ ತಂದು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋದ ತಕ್ಷಣ ಬೀಗ ತೆಗೆದೆಲ್ಲ ಆದ ತಕ್ಷಣ ಮೊದಲೇ ಅಮ್ಮನ್ನೆಲ್ಲ ತೊಳೆದು ಎಲ್ಲ ಅಲಂಕಾರ ಮಾಡಿ ದೇವಸ್ಥಾನ ಗರ್ಭಗುಡಿ ಒಳಗಡೆ ಎಲ್ಲ ತೊಳ್ಕೊಂಡು ಇದು ಮಾಡಿ ಆಮೇಲೆ ಮಾಮಂಗಳ